ಎಲ್ಲರಿಗೂ ಕವಿತಾಲಯ ಹೋಪನೋಪನೋ ಕನ್ನಡ ಚಾನಲ್ಗೆ ತುಂಬಾ ಸುಸ್ವಾಗತ. ಗುಡ್ ಮಾರ್ನಿಂಗ್ ಬಟರ್ಫ್ಲೈಸ್ ಅಂತ ಹೇಳ್ತಾ ಇವತ್ತು ಮೈಂಡ್ ರೀಪ್ರೋಗ್ರಾಮ್ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡೋಣ. ಹೇಗ್ ಮೈಂಡ್ ನ ನಾವು ರೀಪ್ರೋಗ್ರಾಮ್ ಮಾಡ್ಕೊಬೇಕು, ನಾವು ಡೈಲಿ ಡೇ ಟು ಡೇ ಲೈಫ್ ಅಲ್ಲಿ ಹೇಗ್ ಮೈಂಡ್ ನ ನಾವು ಹೇಗೆ ರೀಪ್ರೋಗ್ರಾಮ್ ಮಾಡ್ಕೊಳ್ಳೋದು, ರೀಪ್ರೋಗ್ರಾಮಿಂಗ್ ಅಂದ್ರೆ ಏನು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದು ಸಿಂಪಲ್ ಆಗಿ ಒಂದು ಟೆಕ್ನಿಕ್ಸ್ ನ ಹೇಳ್ಕೊಡ್ತೀನಿ. ಇದನ್ನ ನೀವು ಡೇ ಟು ಡೇ ಲೈಫ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಬಹುದು. ಓಕೆ, ಎಲ್ಲರಿಗೂ ಸುಸ್ವಾಗತ, ಧನ್ಯವಾದಗಳು. ನನ್ನ ಚಾನೆಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೀರಾ ದಯವಿಟ್ಟು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನನ್ನ ಚಾನೆಲ್ ನ ಆದಷ್ಟು ನಿಮ್ ಫ್ರೆಂಡ್ಸ್, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರ್ತೋಗ್ಬೇಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ, ಹೌದು ನಮ್ ಮೈಂಡ್ ನ ನಾವು ರೀಪ್ರೋಗ್ರಾಮ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಟಿಪ್ಸ್ ನಾನು ಹೇಳ್ಕೊಡ್ತಾ ಹೋಗ್ತೀನಿ, ಅದನ್ನ ನೀವು ಬರ್ಕೊಂತೀರಾ, ಒಂದು ಪೆನ್ ಪೇಪರ್ ತಗೊಂಡು ಬರ್ಕೊಳ್ಳಿ. ಮೈಂಡ್ ರೀಪ್ರೋಗ್ರಾಮಿಂಗ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ನಮ್ ಲೈಫಲ್ಲಿ ಕೆಲವೊಂದು ಇನ್ಸಿಡೆಂಟ್ಸ್ ನಡೀತಾ ಇರುತ್ತೆ, ಘಟನೆಗಳು, ಕರೆಕ್ಟ್ ಅಲ್ವಾ? ಇವಾಗ ಬೆಳಗ್ಗೆ ಎಲ್ಲರೂ ಹ್ಯಾಪಿ ಮೂಡ್ ಅಲ್ಲಿ ಎದೊಳ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಸೊ ಫಸ್ಟ್ ಆಫ್ ಆಲ್ ನೀವ್ ಏನ್ ಪ್ರಾಕ್ಟೀಸ್ ಮಾಡ್ಬೇಕು, ಮೈಂಡ್ ರೀಪ್ರೋಗ್ರಾಮಿಂಗ್ ಮಾಡ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನೀವ್ ಎದೊಳ್ಬೇಕಾದ್ರೆ ನೀವು ಹ್ಯಾಪಿ ಮೂಡ್ ಅಲ್ಲಿ ಎದೊಳ್ಬೇಕು. ಬೈಕೊಂಡು ಫ್ರಸ್ಟ್ರೇಷನ್ ಅಲ್ಲಿ ಅಯ್ಯೋ ದೇವ್ರೆ ನಾನು ಎದ್ದೊಳ್ಬೇಕಲ್ಲ ಅಂತ ನೀವು ಎದ್ದೊಳ್ತೀರಾ ಅಲ್ವಾ? ಸೊ ಆ ದಿನ ಎಲ್ಲ ನಿಮ್ಗೆ ಹಾಗೆ ಇರುತ್ತೆ. ನೀವು ಲೇಸಿನೆಸ್ ಇಂದ ಎದ್ದೊಳೋದು, ನಿಮ್ ಮೈಂಡ್ ನೀವೇ ಹೇಳ್ಕೊಳ್ಳೋದು, ಓ ಮೈ ಗಾಡ್ ನನ್ ಕೈಲಿ ಇವತ್ತು ಎದ್ದೊಳಕ್ ಆಗ್ತಾ ಇಲ್ಲ, ನಾನು ಇನ್ನ ಮಲ್ಕೊಬೇಕು ಅನ್ಸದೆ. ನೀವ್ ಆ ಟಯರ್ಡ್ನೆಸ್, ಲೇಸಿನೆಸ್ ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರ್ತೀರಲ್ಲ, ಅದೀಗ್ಲೂ ನಿಮ್ ಮೈಂಡ್ ಅಲ್ಲಿ ಹಾಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಸೇಮ್ ಥಿಂಗ್ಸ್ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಹ್ಯಾಪಿಯಾಗಿ, ಓಕೆ, ಫ್ರೆಶ್ ಮೂಡ್ ಇಂದ, ಓಕೆ, ವಿತ್ ಸ್ಮೈಲಿಂಗ್ ಎದ್ದೊಳ್ಬೇಕು. ಇದು ನಂಬರ್ ಒನ್ ಟಿಪ್. ಓಕೆ, ನೀವ್ ಏನೇ ಇದ್ರೂನು ಎಲ್ಲ ಮರ್ತ್ಬಿಟ್ಟು ಎದ್ದೊಳ್ಬೇಕಾದ್ರೆ ಸ್ಮೈಲಿಂಗ್ ಆಗಿ ಎದ್ದೊಳಿ. ಓಕೆ, ಅವತ್ತಿನ ದಿವಸ ಅಲ್ಲ ನೀವು ಸ್ಮೈಲ್ ಮಾಡ್ಕೊಂಡೇ ಇರ್ಬೇಕು. ಓಕೆ, ಇದು ನಂಬರ್ ಒನ್ ಚಾಲೆಂಜ್ ನಿಮ್ಗೆ. ಓಕೆ, ಏನೇ ಸಿಚುವೇಶನ್ ಬರ್ಲಿ ನೀವು ಹ್ಯಾಪಿ ಆಗಿ. ಎರಡನೇದು ಎರಡನೇದು ತುಂಬಾ ತುಂಬಾ ಇಂಪಾರ್ಟೆಂಟ್. ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ಕರೆಕ್ಟ್ ಅಲ್ವಾ? ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನಮಗೆ ಕೋಪ ಬರುತ್ತೆ, ಸಮಟೈಮ್ಸ್ ತುಂಬಾ ಬೇಜಾರಾಗುತ್ತೆ, ಸಮಟೈಮ್ಸ್ ಹೋಗಿ ಹೊಡಿಯೋಣ ಅಂತ ಅನ್ಸ್ಬಿಡುತ್ತೆ. ಅಂತ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೇಕು, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಳ್ಳಿ. ಹೋಪನೋಪನು ಮಂತ್ರನ ಹೇಳ್ಕೊಳ್ಳಿ. ಹೆಂಗ್ ಹೇಳ್ಕೊಂತೀರಾ? ಹೋಗ್ಬಿಟ್ಟು ಎದುರುಗಡೆ ಪರ್ಸನ್ಗೆ ಐ ಆಮ್ ಸಾರಿ, ಇವಾಗ ನಿಮ್ಗೆ ಯಾರು ಬೈತಾ ಇರ್ತಾರಲ್ಲ, ಯಾರು ನಿಮ್ಗೆ ಕೋಪ ಬರ್ಸಿರ್ತಾರಲ್ಲ, ಎದುರುಗಡೆ ಹೋಗ್ಬಿಟ್ಟು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಅವ್ರ ಮುಂದೆ ಹೇಳ್ಕೊಳ್ಳೋದಲ್ಲ, ನಿಮ್ ಮನ್ಸಲ್ಲಿ ನೀವೇ ಹೇಳ್ಕೊಳ್ಳಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು 11 ಟೈಮ್ಸ್ ಚಾಂಟ್ ಮಾಡಿ. ಓಕೆ, ನೀವೇನಾದ್ರೂ ಡೇ ಟು ಡೇ ಲೈಫ್ ಅಲ್ಲಿ ಇವತ್ತು ಎಕ್ಸಾಂಪಲ್, ಇವತ್ತೇನೋ ಒಂದು ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಏನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂತ ಟೈಮಲ್ಲಿ ನೀವೆಲ್ಲ ಮರ್ತ್ಬಿಟ್ಟು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಳ್ಳಿ. 11 ಟೈಮ್ಸ್ ಚಾಂಟ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಆಗಿ ನಿಮ್ಗೆ ಆ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗುತ್ತೆ, ನಿಮ್ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ನಿಮ್ ಮೈಂಡ್ ರೀಪ್ರೋಗ್ರಾಮಿಂಗ್ ತುಂಬಾ ತುಂಬಾ ಇಂಪಾರ್ಟೆಂಟ್. ನಾನು ಇಷ್ಟು ದಿವಸದಿಂದ ಏನೇನ್ ಪ್ರಾಕ್ಟೀಸ್ ಮಾಡ್ಕೊಂಬಂದೆ, ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ಓಕೆ, ಇವ್ರು ಹೀಗೆ ಅಂತ ಥಿಂಕ್ ಮಾಡೋದು, ಎದುರುಗಡೆ ವ್ಯಕ್ತಿನ ನಾವು ಯಾವಾಗ್ಲೂ ತುಂಬಾ ಬೇಗ ಜಡ್ಜ್ ಮಾಡ್ಬಿಡ್ತೀವಿ, ಕರೆಕ್ಟ್ ಅಲ್ವಾ? ಇವ್ರು ರಾಂಗ್ ಪರ್ಸನ್, ಇವ್ರು ಕೆಟ್ಟವರು, ಇವ್ರು ಹೀಗೇನೆ, ಇವ್ರು ಬದಲಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಮಗ್ ನಾವೇ ನಮ್ಮ ಮೈಂಡ್ ಅಲ್ಲಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ಕೊಂತಾ ಇರ್ತೀವಿ. ಫಸ್ಟ್ ಆಫ್ ಆಲ್ ಅಲ್ಲಿ ಫುಲ್ ಸ್ಟಾಪ್ ಹಾಕಿ. ನೀವ್ ಅಲ್ಲಿ ಫುಲ್ ಸ್ಟಾಪ್ ಹಾಕ್ಬೇಕು. ಇವ್ರು ಬದಲಾಗೋದಿಲ್ಲ ಅಂತ ನೀವ್ ಯಾವಾಗ ನಿಮ್ ಮೈಂಡ್ ಅಲ್ಲಿ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೇಳ್ತೀರಾ ಅಲ್ಲ, ನಿಮ್ ಲೈಫ್ ಅಲ್ಲಿ ಅದೇ ತರ ಪೀಪಲ್ಸ್ ನೀವು ಅಟ್ರಾಕ್ಟ್ ಮಾಡ್ತಾ ಇರ್ತೀರಾ. ನೀವ್ ಅದನ್ನೇ ನಿಮ್ ಲೈಫ್ ಅಲ್ಲಿ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಸೊ ರಿಮೂವ್ ಆಲ್ ದಟ್, ಡಿಲೀಟ್ ಆಲ್ ದಟ್. ಆಮೇಲೆ ನೀವ್ ಏನ್ ರೀಪ್ರೋಗ್ರಾಮ್ ಮಾಡ್ಕೋತೀರಾ, ಇಲ್ಲ ಈ ಮನುಷ್ಯ ಒಳ್ಳೆಯವರು, ಓಕೆ, ಓಕೆ, ಈ ವ್ಯಕ್ತಿ ತುಂಬಾ ಒಳ್ಳೆಯವರು, ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೋತಾರೆ. ಆ ಎಕ್ಸಾಂಪಲ್ ನಮ್ಮ ಅಮ್ಮನ ಬಗ್ಗೆ, ಮೈ ಮಾಮ್ ಇಸ್ ವೆರಿ ಸ್ವೀಟ್, ಮೈ ಮಾಮ್ ಇಸ್ ವೆರಿ ಕೈಂಡ್ ಹಾರ್ಟೆಡ್, ಮೈ ಸಿಸ್ಟರ್ ಇಸ್ ವೆರಿ ಸ್ವೀಟ್, ಮೈ ಸಿಸ್ಟರ್ ಇಸ್ ವೆರಿ ಕೈಂಡ್ ಹಾರ್ಟೆಡ್ ಅಂತ ನಾನ್ ಯಾವಾಗ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ನಾನು ಹೇಳ್ಕೊಂತಾ ಇರ್ತೀನಲ್ಲ, ನೀವ್ ಅದನ್ನೇ ಅಟ್ರಾಕ್ಟ್ ಮಾಡ್ತಾ ಇರ್ತೀರಾ. ಏ ನನ್ ತಂಗಿ ಸರಿ ಇಲ್ಲ, ಏ ನಮ್ಮಮ್ಮ ಸರಿ ಇಲ್ಲ, ನಮ್ಮಮ್ಮನ ಹತ್ರ ನಾನ್ ಫೈಟ್ ಮಾಡ್ತೀನಪ್ಪ, ನನ್ ತಂಗಿ ನಿಮ್ ಬ್ರೈನ್ ನೀವ್ ಏನ್ ಹೇಳ್ಕೊಂತೀರಾ, ನಿಮ್ ಬಾಡಿಗೆ ನಿಮಗ್ ನೀವೇ ಏನ್ ಹೇಳ್ಕೊಂತೀರಾ ಅಲ್ವಾ, ಅದನ್ನೇ ಅಟ್ರಾಕ್ಟ್ ಮಾಡ್ತೀರಾ. ಅದಕ್ಕೋಸ್ಕರ ರೀಪ್ರೋಗ್ರಾಮಿಂಗ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಬೆಳಗ್ಗೆ ಎದ್ದಿದ ತಕ್ಷಣ ರೀಪ್ರೋಗ್ರಾಮ್ ಮಾಡ್ಕೋಬೇಕು. ಓಕೆ, ಇವತ್ತೆಲ್ಲ ಕೆಲಸ ಕಾರ್ಯಗಳು ನನ್ ಚೆನ್ನಾಗ್ ಆಗ್ತಾ ಇದೆ. ಓಕೆ, ಮೈಟ್ ಬಿ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಹೌಸ್ ವೈಫ್ ಆಗಿದ್ದೀರಾ, ಇವತ್ ನನ್ನ ಎಲ್ಲಾ ಕೆಲ್ಸಗಳು ಹ್ಯಾಪಿ ಆಗಿದ್ದೀನಪ್ಪ, ನಾನು ಇವತ್ತು ಹ್ಯಾಪಿ ಆಗಿದ್ದೀನಿ, ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಡೇ ಅಂತ ಹೇಳ್ಕೊಂಡು ಇವತ್ತೆಲ್ಲಾ ಕೆಲಸಗಳು ಈಸಿಯಾಗಿ ಆರಾಮಾಗಿ ಆಗ್ತಾ ಇದೆ. ನಾನು ಹ್ಯಾಪಿ ಆಗಿದ್ದೀನಿ, ನನ್ನ ಫ್ಯಾಮಿಲಿ ಜೊತೆ ಹ್ಯಾಪಿ ಆಗಿದ್ದೀನಿ, ನನ್ನ ಕೆಲಸದಲ್ಲಿ ಹ್ಯಾಪಿ ಆಗಿದ್ದೀನಿ, ನಾನು ಹ್ಯಾಪಿಯಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಹ್ಯಾಪಿಯಾಗಿ ನನ್ನ ಡೇನ ಸ್ಪೆಂಡ್ ಮಾಡ್ತಾ ಇದ್ದೀನಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ನೀವು ರೀಪ್ರೋಗ್ರಾಮ್ ಮಾಡ್ಕೊಬೇಕು. ಮತ್ತೆ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ, ಬೆಳಗ್ಗಿಂದ ಸಂಜೆವರೆಗೂ ಏನೇನಾಗಿರುತ್ತೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು, ಗೊತ್ತಿಲ್ಲದೆ ನಾನು ಏನಾದ್ರೂ ತಪ್ಪು ಮಾಡಿದ್ರೆ ಐ ಆಮ್ ಸಾರಿ ಯೂನಿವರ್ಸ್ ಅಂತ ಹೇಳ್ಕೊಂಡು ದೇವ್ರಿಗೂ ಸಾರಿ ಹೇಳ್ಕೊಳ್ಳಿ. ಯೂನಿವರ್ಸ್ ಅಂದ್ರೆ ಬೇರೆ ಯಾರು ಅಲ್ಲ, ಗಾಡೆ. ಓಕೆ, ನಿಮ್ಗೆ ಯಾವ ದೇವ್ರು ಇಷ್ಟ ಆಗುತ್ತೆ
ಅದಕ್ಕೆ ನೀವು ಸಾರಿ ಹೇಳ್ಕೊಂಡು ಅದ್ರ ಜೊತೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು, ಹೋಪೋನೋಪೋನೋ ಮಂತ್ರವನ್ನ ಹೇಳ್ಕೊಂಡು ನಿಮ್ ಮೈಂಡ್ ನ ರೀಪ್ರೋಗ್ರಾಮ್ ಮಾಡ್ಕೊಂಡು ಮಲ್ಕೊಳ್ಳಿ. ಮಲ್ಕೊಬೇಕಾದ್ರೂ ಅಷ್ಟೇ ಪೀಸ್ಫುಲ್ ಆಗಿ ಹ್ಯಾಪಿಯಾಗಿ ಐ ಆಮ್ ಲಿವಿಂಗ್ ಆಲ್ ಮೈ ವರೀಸ್ ಟು ಯೂನಿವರ್ಸ್, ನೀನ್ ಇದೆಯಾ ನನ್ನ ನೋಡ್ಕೊಳಕ್ಕೆ. ಯು ಹ್ಯಾವ್ ಟು ಬಿಲೀವ್ ಗಾಡ್ ಆಸ್ ಇಫ್ ಗಾಡ್ ಇಸ್ ನೆಕ್ಸ್ಟ್ ಟು ಯು. ದೇವ್ ನನ್ನ ಪಕ್ಕದಲ್ಲೇ ಇದ್ದಾರೆ, ನನ್ ಮಾತಾಡೋದನ್ನ ಕೇಳಿಸ್ಕೊಂತಾ ಇದ್ದಾರೆ. ಆ ತರ ನೀವು ಬಿಲೀವ್ ಮಾಡಿ ಯಾವಾಗ ನೀವು ಫೇತ್ ನ ಕ್ರಿಯೇಟ್ ಮಾಡ್ಕೊಂತೀರೋ ಆಟೋಮೆಟಿಕಲಿ ನಿಮ್ ಮೈಂಡ್ ರೀಪ್ರೋಗ್ರಾಮ್ ಆಗುತ್ತೆ. ಓಕೆ, ಎಲ್ಲರೂ ಇದನ್ನ ಫಾಲೋ ಮಾಡ್ತೀರಲ್ಲ? ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್ ಅಂತ. ಅಲ್ಲಿವರೆಗೂ ಬಾಯ್.